ನೋಡ್ಬೋದು ಜನ ಹೇಗ್ ನಿಂತಿದ್ದಾರೆ ಅಂತ. ಅದು ಒಂದು ಹೋರಿ ಮುಂದೆ ಅದು ಬೀಜದ ಹೋರಿ ಹೇಗ್ ನಿಂತವ್ರೆ ಅಂತ ಜನ ನೋಡ್ಬೋದು. ಇಲ್ಲಿ ಫೋಟೋ ಎಲ್ಲ ತೆಗಿಸ್ಕೊತಾರೆ. ಅದ್ರಲ್ಲೂ ಡಿ ಬಾಸ್ ಅಭಿಮಾನಿಯವರು ನೋಡಿ ಎಂಟ್ರೆನ್ಸ್ಗೆ ಮುಂದೆನೆ. ಬನ್ನಿ ರೈತರು ಏನಾದ್ರು ತಗತ್ತವ್ರ ಈಗ ಅಥವಾ ಇಲ್ವಾ? ಅನಿವಾರ್ಯತೆ ಇದ್ರೆ ರೈತರು ಏನು ಬಿಡಲ್ಲ. ಅದ್ ಎಷ್ಟ್ ಲಕ್ಷನಾರಾಗ್ಲಿ ಬೇಕು ಅಂದಿದ್ದು ರೈತರ ಮಕ್ಳ ಕೈಲೇ ಸಾಧ್ಸಕ್ ಆಗೋದು. ಸರ್ ಇದು ನಾನು 4.25 ತಗೊಂಡಿರೋದು ಇವಾಗ ತಾನೆ, ಸ್ವಲ್ಪ ದಿನದಲ್ಲಿ. ಇವಾಗ ನೀವ್ ಹೇಳ್ತಾರ ಅಂತ ಪ್ರೈಸ್ ಅಣ್ಣ. ಇದ್ರಲ್ಲಿ ಅಲ್ಲೂ ನೀವು ಯಾವ ರೀತಿ ನೋಡ್ತೀರಿ? 4 ಹಲ್ಲು, 2 ಹಲ್ಲು, 6 ಹಲ್ಲು ಕಡೆ. ಈ ಕಡೆಯಲ್ಲ ಅಂದ್ರೆ ಯಾವ ರೀತಿ ಇರುತ್ತೆ? ಚೆನ್ನಾಗಿ ನಡೆಸ್ತಾರ. ಇವಾಗ ಇದಕ್ಕೆ ಬಹುಮಾನ ಏನಾದ್ರು ಸಿಕ್ಕೈತಾ? ಇವು ಕೆಂಗಲ್ಲಲ್ಲಿ ಮತ್ತೆ ಸಾತ್ನೂರ್ ಲೇಟ್ ಕಡೆ ಆಗೈತೆ. ಈಗ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಬನ್ನೂರಲ್ಲಿವಿ. ಎಲ್ಲೇಯಪ್ಪ ಅಂದ್ರೆ ಹೇಮಾದ್ರಮ್ಮ ದೇವಸ್ಥಾನದ ಮುಂಭಾಗ ನಿಂತಿದ್ದೀವಿ. ಬನ್ನಿ ದೇವಸ್ಥಾನ ಹೇಗಿದೆ, ಜಾತ್ರೆ ಹೇಗಿದೆ ಅಂತೆಲ್ಲ ನೋಡ್ಕೊ ಬರೋಣ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಆಮೇಲೆ ಸಿಗ್ತೀವಿ. ಆ ಜಾತ್ರೆಗೆ ಹೋಗಿ ಎತ್ಕೊಳ್ಳಿ ಯಾವ ರೀತಿ ಇವೆ ಅಂತೆಲ್ಲ ನೋಡ್ಕೊಂಡು ಬರೋಣ. ಬನ್ನಿ ಅದು ಹೇಮಾದ್ರಮ್ಮ ದೇವಸ್ಥಾನ ಹೇಗಿದೆ ಅಂತ ಮುಂದ್ಗಡೆಯಿಂದ. ಈ ಕಡೆ ನೋಡಿ ರಥ ಕೂಡ ರೆಡಿ ಆಗ್ತಿದೆ ನೋಡಿ. ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತಾ ಹೋಗ್ತೀನಿ ಒಳಗಡೆ ಏನೇನಿದೆ ಅಂತ. ನೋಡ್ಬೋದು ಗರ್ಭಗುಡಿ ಒಳಗೆ ಪೂಜೆ ನಡೀತಿದೆ, ಅಭಿಷೇಕ ಎಲ್ಲ ನಡೀತಿದೆ ದೇವಸ್ಥಾನದಲ್ಲಿ. ಹೇಗಿದೆ ಅಂತ ದೇವಸ್ಥಾನ. ಇದು ಬಂದು ಗರ್ಭಗುಡಿ, ಹೇಮಾದ್ರಮ್ಮ ದೇವಸ್ಥಾನದ ಗರ್ಭಗುಡಿ. ನೋಡ್ಬೋದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಸುಧಾ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇದೆ. ನೋಡ್ಬೋದು ತೇರ್ನ ಯಾವ ರೀತಿ ರೆಡಿ ಮಾಡ್ತಾವ್ರೆ ನೋಡ್ಬೋದು. ಇಲ್ಲಿ ಎಲ್ಲ ಬಿಚ್ಚುತ್ತಾ ನೀಟಾಗಿ ರೆಡಿ ಮಾಡ್ತಾವ್ರೆ. ಬನ್ನಿ ಈ ದೇವಸ್ಥಾನದ ಒಳಗಡೆ ಹೋಗೋಣ. ನೋಡ್ಬೋದು ದನದ ಜಾತ್ರೆ ಹೇಗಿದೆ ಅಂತ ಕಾಣಿಸ್ತಾ ಇರ್ಬೋದು. ಈ ಕಡೆ ಬಂದು ಕಾಲೇಜು ಮೈದಾನದಲ್ಲಿ ದನದ ಜಾತ್ರೆ ಇದೆ. ಬನ್ನಿ ಹೋಗೋಣ, ಯಾವ್ಯಾವ ರೀತಿ ಎತ್ತಿದೆ ಹೇಗಿದೆ ಅಂತೆಲ್ಲ ತಿಳ್ಕೊ ಬರೋಣ. ಬನ್ನಿ ಇವಾಗ ಹೋಗಿ ಬರೋಣ. ಏನ್ ನೋಡ್ತಾ ಇದ್ರೆ ಇದು ಬಂದು ಡಾಕ್ಟರ್ ರಾಹುಲ್ ಗೌಡರ ಏನಿದೆ ಎತ್ಗಳು. ನೋಡ್ಬೋದು ಹೇಗಿದೆ ಅಂತ. ಅವರೆಲ್ಲ ಬನ್ನಿ ಆಮೇಲೆ ಬಂದು ಮಾತಾಡ್ಸೋಣ ಅವ್ರನ್ನ. ಯಾವ್ಯಾವಿದೆ ಅಂತೆಲ್ಲ ನೋಡ್ಕೊ ಬರೋಣ ಫಸ್ಟ್ ಒಳಗಡೆ ಹೋಗಿ. ನಮ್ಮ ಬನ್ನೂರಲ್ಲಿ ನೋಡ್ಬೋದು ಹೇಗಿದೆ ಅಂತ ಜಾತ್ರೆ. ನೋಡ್ಬೋದು ಅಮೇರಿಕಿಂದೆಲ್ಲ ಬಂದು ರಾಹುಲ್ ಗೌಡ್ರ ಎತ್ಗಳನ್ನ ನೋಡ್ತಾವ್ರೆ ಇಲ್ಲಿ. ಅಂದರೆ ಅಷ್ಟು ವಿಶೇಷವಾಗಿ ಎತ್ಗಳನ್ನ ಕಟ್ಟವ್ರೆ ಇಲ್ಲಿ. ಅವರ ಏನಿದೆ ಅಂಗಡಿ ಮುಂಭಾಗ ಹೇಗಿದೆ ಅಂತ ಎಲ್ಲ ನೋಡಿ. ಅಲ್ಲಿ ಫೋಟೋ ಎಲ್ಲ ತೆಗಿಸ್ಕೊತಾರೆ. ಅದರಲ್ಲೂ ಡಿ ಬಾಸ್ ಅಭಿಮಾನಿಯವರು ನೋಡಿ ಎಂಟ್ರೆನ್ಸ್ಗೆ ಮುಂದೆನೆ. ಬನ್ನಿ ಈಗ ಬೇರೆ ಕಡೆ ಹೋಗಿ ನೋಡ್ಕೊ ಬರೋಣ ಯಾವ್ಯಾವಿದೆ ಅಂತ. ಅಡಿಯಪ್ಪ ದರ್ಶಲ.
ನಿಮ್ಮ ಹೆಸರು? ಮಂಜು ಅಂತೇಳಿ. ಮಂಜು ಅಂತನಾ? ಯಾವೂರಿಂದ ಬಂದಿರೋದು? ನಾವು ಮರಟಿಕಪ್ಲು ಗ್ರಾಮ, ಬುಗುನ್ಕೆರೆ ಹೋಗ್ಲಿ, ಕೇರ್ಪುರ ತಾಲೂಕು. ಎಷ್ಟು ವರ್ಷದಿಂದ ಎತ್ ಕಟ್ತಾ ಇದ್ದೀರಣ್ಣ? ನಮ್ಮ ತಾತಿರ್ ಕಾಲದಿಂದ ಕಟ್ತಾವ್ರೆ. ಯಾವ್ದಿದು ತಳಿ? ಇದು ಹಳ್ಳಿ ಕಾರ್ ತಳಿ. ಹಳ್ಳಿ ಕಾರ್. ಇಲ್ಲಿ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ ಇಲ್ಲಿಗೆ? ಇಲ್ಲಿ ಹೋದ್ ಸಲಿಂದ ಕಟ್ತಾ ಇದೀವಿ. ಹೋದ್ಸಲಿ ಹೇಗಿದೆ ಅಣ್ಣ ಜಾತ್ರೆ? ಜಾತ್ರೆ ಚೆನ್ನಾಗಿ ನಡೀತಾ ಐತೆ, ನಡೆಸ್ತಾವ್ರೆ ಚೆನ್ನಾಗಿ. ಚೆನ್ನಾಗಿ ನಡೆಸ್ತಾರ? ನಡೆಸ್ತಾವ್ರೆ. ಇವಾಗ ಇದಕ್ಕೆ ಬಹುಮಾನ ಏನಾದ್ರು ಸಿಕ್ಕೈತಾ? ಇವು ಕೆಂಗಲ್ಲಲ್ಲಿ ಹ್ಮ್. ಮತ್ತೆ ಸಾತ್ನೂರಲ್ಲಿ 2 ಕಡೆನೂ ಆಗೈತೆ. ಈಗ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಈಗ ಬಿಟ್ಟಿದ್ರ ನೆನ್ನೆ ಏನಾದ್ರು? ಇಲ್ಲ, ಬುಧವಾರ ಸೆಲೆಕ್ಷನ್ ಅದು. ಬುಧವಾರ. ಇದಕ್ಕೆ ಏನೇನು ಫುಡ್ ಹಾಕ್ತೀರಣ್ಣ? ಇದಕ್ಕೆ ಹಾಲು, ಮೊಟ್ಟೆ, ಬೆಣ್ಣೆ, ಉಳ್ಳಿ, ರವೆ ಬೂಸ ಮತ್ತೆ ಗೋಧಿ ಬೂಸ ಅಂತ ಬರುತ್ತೆ, ಅದಾಗ್ತದೆ. ಇದಕ್ಕೆ ಮೇನ್ ಆಗಿ ಸುಳಿ ಏನ್ ನೋಡ್ತೀರಾ? ಏನ್ ಸುಳಿ ಇರ್ಬೇಕು ಅದೆಲ್ಲ ನೋಡ್ತೀವಿ ಸರ್. ಇವಾಗ ಎಷ್ಟೆಲ್ಲ ಆಗೈತೆ ಇದಕ್ಕೆ? 2 ಅಲ್ಲೂ ಯಾವ ರೀತಿ ನೋಡೋದು ನೀವು? ಮಾಮೂಲಿ ಈ ರೀತಿ ಹಿಡ್ದು ನೋಡ್ಬೇಕು ಹಿಂಗೆ ಒಳಗಡೆ. ಹೌದು. ಆ, 2 ಇವು. ಈಗ ಮುಂದೆ ಐತಲ್ಲ ಅದು ದೊಡ್ಡಲ್ಲ ಅದು? ಇದುವೆ ಆಚಾರ್ಯದ ಬಿಟ್ಟರೆ 4 4 ಪ್ರೈಸ್ ಅಣ್ಣ? ಏನ್ ಸರ್? ಪ್ರೈಸ್ ಏನ್ ಹೇಳ್ತಾ ಇದ್ರಿ ಸರ್? ಇದಕ್ಕೆ ನಾವು 10 ಹೇಳ್ತೇವೆ. 10 ಹೇಳ್ತಾ ಇದ್ದೀರಾ? ಇವೆಲ್ಲ ನಿಮ್ದೇನಾ ಇದು? ಇಲ್ಲ, ನಮ್ಮ ಸ್ನೇಹಿತರು ಹೋಗಲ್ಲ, ಇವು ಒಂದೇ ನಮ್ಮ. ಇವೆಲ್ಲ ನಿಮ್ದು. ಏನಾದ್ರು ನಿಮ್ ನಂಬರ್ ಏನಾದ್ರು ಹೇಳ್ಬೋದಾ? ಹೇಳ್ತೀನಿ ಸರ್. ಹೇಳಿ. 9535953980. ಸರಿ ಅಣ್ಣ, ಆಯ್ತು. ಸರ್ ನಿಮ್ಮ ಹೆಸರು? ಚಿನ್ಮಯ ಅಂತ. ಯಾವೂರಿಂದ ಬಂದಿರೋದು? ಕೊಕ್ರವಂಡಿಯಿಂದ ಬಂದಿರೋದು. ಎಷ್ಟು ಹೇಳ್ತಾ ಇದ್ರಿ ಎತ್ಕೊಳಗೆ ಸರ್? 1,65,000 ಹೇಳ್ತಿದ್ದೀನಿ. 1,65,000. ಅಲ್ಲೆಷ್ಟಾಗಿದೆ? ಇನ್ನೂ ಅಲ್ಲ, ಇಲ್ಲ, 1 ವರ್ಷದ ಕರಾಣ. 1 ವರ್ಷದ ಕರನಾ? ಹೌದು. ಏನೇನ್ ಫುಡ್ ಹಾಕ್ತಾ ಇದೀರಾ? ರವೆ ಬೂಸ, ಎಲೆ ಬೂಸ, ರವೆ ಗಂಜಿ, ಉಳ್ಳಿ ನುಚ್ಚು. ಇದನ್ನ ನೀವು ಸಾಕ್ಬೇಕಂತ ಏನಕ್ಕೆ ಅನ್ಕೊಂಡ್ರಿ? ಅವಾಗ ಚಿಕ್ಕೂರಿಂದ ಏನೋ ಸರ್ ಹುಚ್ಚು ಒಂದು ಬಂದ್ಬಿಡುತ್ತೆ, ಅದೊಂದು ಹುಚ್ಚು ಬಂದ್ಬಿಡುತ್ತೆ. ಹಾ. ಈಗ ಬೇರೆಯವ್ರ ಕಡೆ ಏನು ಇಸ್ಬಿಟ್ಟು ಆ ಥರ ಬೇರೆ ಥರ ಮಾತಾಡ್ತಾರೆ, ನಮ್ಗೆ ಇದರ ಹಳ್ಳಿ ಕಾರು ಹುಚ್ಕೊಂಡ್ಬಿಡುತ್ತೆ. ಹಳ್ಳಿ ಕಾರು. ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ ನೀವು? ಸರ್ ನಾವು ಒಂದು 5-6 ವರ್ಷದಿಂದ ಸಾಕಿದ್ದೀವಿ ಸರ್. 5-6 ವರ್ಷದಿಂದ ಸಾಕ್ತಾ ಇದ್ರಿ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಜಾತ್ರೆಗೆ? ಇದೇ ಫಸ್ಟ್ ಸರ್. ಹೋದ ವರ್ಷದಿಂದ ಕಟ್ಟಿದ್ರು, ಹೋದ ವರ್ಷ ಕಟ್ಟುವಾಗೈತೆ, ಕಟ್ಟಿರ್ಲಿಲ್ಲ. ಈ ವರ್ಷ ಕಟ್ಟಬೇಕು ಅಂದ್ಬಿಟ್ಟು ಕಟ್ಟಿದೀವಿ. ಈ ವರ್ಷ ಕಟ್ಬೇಕಂತ ಕಟ್ಟಿದ್ದೀರಾ? ಹೇಗಿದೆ ಜಾತ್ರೆ? ಜಾತ್ರೆ ವಿಶೇಷ ಏನು ಪರವಾಗಿಲ್ಲ, ಚೆನ್ನಾಗಿ ನಡೀತೈತೆ. ಎಲ್ಲ ಬರೀ ಸೆಲೆಕ್ಷನ್ ಕರುಗಳೇ ಬಂದಿದ್ದಾವೆ. ಸೆಲೆಕ್ಷನ್ ಕರ್ಗಳು ಬಂದಿದೆ. ಯಾವ ತರ ಸೆಲೆಕ್ಷನ್ ಮಾಡ್ತಾರೆ? ಸೆಲೆಕ್ಷನ್ ಸರ್ ನಡಿಗೆ, ಅವ್ರು ನೋಡೋ ನೋಟ, ಅವು ಬಣ್ಣ ಬಾಳ್ಕೆ, ಅವೆಲ್ಲ ನೋಡ್ತಾರೆ ಸರ್. ಎಲ್ಲ ನೋಡ್ತಾರ? ಇದಕ್ಕೆ ಮೇನ್ ಆಗಿ ಸುಳಿ ಯಾವ ರೀತಿ ನೋಡ್ತೀರಾ ನೀವು? ಸರ್ ಇಲ್ಲಿ 3 ಇರ್ಬೇಕು ಸರ್. ಇಲ್ಲೊಂದು, ಇಲ್ಲಿ ಕತ್ತಿನ ಕಡೆ, ಇಲ್ಲಿ 4 ಪೇಟಿಗೆ ಒಳಗೆ ಸಿಕ್ಬೇಕು. 4 ಪೇಟಿನ ಮುಂದಕ್ಕೆ ಸಿಕ್ಕರೆ ತಪ್ಪು ಕಟ್ತಾರೆ. ತಿರ್ಗಾ ಇಲ್ಲಿ ರಾಜ ಸುಳಿ ಇರ್ಬೇಕು ಸರ್. ರಾಜ ಸುಳಿ ಇರ್ಬೇಕು. ಏನ್ ಹೇಳಕ್ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ? ಜಾತ್ರೆ ಬಗ್ಗೆ ಏನಿಲ್ಲ ಸರ್, ಅದೊಂಥರ ಖುಷಿ ಅಲ್ವಾ? ರೈತರ ಮಕ್ಕಳಿಗೆ ಆಗಿರ್ಬೋದು, ರೈತರಿಗೆ ಆಗಿರ್ಬೋದು, ಅದೊಂಥರ ಖುಷಿ. ಬೇರೆ ಬೇರೆ ಕಡೆ ಎಲ್ಲೋ ಕಟ್ಟಿದೀರಾ? ನಾವು ಮುರ್ತಾರೆ, ಚುಂಚನಕಟ್ಟೆ, ಬೇಬಿ, ಈಗ ನೆಕ್ಸ್ಟ್ ಬೇಬಿ ಕಟ್ತಾ ಇದೀರಾ? ಅಂದ್ರೆ ಇದು ಇಲ್ಲಿ ಕೊಟ್ಬಿಟ್ಟಿಲ್ಲ, ಬೇರೆ ತಗತ್ತೀರಾ? ಇಲ್ಲ ಇದು ಶೋಕಿಗೆ ಅಂದ್ಬಿಟ್ಟು? ಇಲ್ಲ, ಇಲ್ಲಿಗೆ ಹಾಕ ಬಂದಿರೋದೇ ಶೋಕಿಗೆ. ಪ್ರೈಸ್ ಯಾವಾಗ್ಲೂ ಹಾಕಿರ್ಲಿಲ್ಲ, ಈಗ ಹಾಕುವಾಗ ಅಂದ್ಬಿಟ್ಟು ಹಾಕಿದೀವಿ. ಯಾವಾಗ ಪ್ರೈಸ್ ನಡೆಯೋದು? ಬುಧವಾರ ಸರ್. ಬುಧವಾರ 4ನೇ ತಾರೀಕು. 4ನೇ ತಾರೀಕು ನಡೆಯುತ್ತೆ. ಲಾಸ್ಟ್ ಜಾತ್ರೆ ಸರ್? ಲಾಸ್ಟ್ ಬುಧವಾರ ಸಾಯಿ ನೈಟ್ ಎಲ್ಲ ಹೊಂಟೈತಾರೆ. ಎಲ್ಲ ಹೊಂಟೋಗುತ್ತಾರ? ಸೆಲೆಕ್ಷನ್ ಮುಗಿಸ್ಕೊತಾರೆ, ಮುಗಿಸ್ಕೊಂಡು ಎಲ್ಲ ಹೊಂಟ್ಬಿಡ್ತಾರೆ. ಸರಿ ಸರ್, ಆಯ್ತು. ಥ್ಯಾಂಕ್ ಯು. ನಿಮ್ಮ ಹೆಸರು? ರಮೇಶ. ಯಾವೂರಿಂದ ಬಂದಿರೋದು? ಶ್ರೀರಂಗಪಟ್ಟಣ ದರ್ಸ್ಕೊಪ್ಪೆ. ಎತ್ತು ಯಾವ್ದಣ್ಣ ಇದು? ಇದು ನಾಟಿ, ಇದು ಹಳ್ಳಿ ಕಾರ್. ಹಳ್ಳಿ ಕಾರು. ಅಣ್ಣ, ಈ ಹಳ್ಳಿ ಕಾರ್ನೇ ಸಾಕ್ಬೇಕಂತ ನಿಮ್ಗೆ ಏನಕ್ಕೆ ಅನ್ನಿಸ್ತು? ನಾವು ಇಲ್ಲಿಂದ ನಮ್ಮ ತಂದೆ ಕಾಲದಿಂದ ಸಾಕ್ತೀವಿ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಣ್ಣ? ನಮ್ಗೆ ಆಲೆ 58 ವರ್ಷ, ನಮ್ಮ ಅಪ್ಪನ ಕಾಲದಿಂದ ಸಾಕ್ತೀವಿ. ನಿಮ್ಮ ಅಪ್ಪನ ಕಾಲದಿಂದ ಸಾಕ್ತಾ ಇದ್ದೀರಿ. ಇಲ್ಲಿಗೆ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ? ಇದೇ ಮೊದಲನೇ ವರ್ಷ. ನಾವು ಇದೇ ಮೊದಲನೇ ವರ್ಷ. ಹೇಗ್ ನಡೀತಿದೆ ಅಣ್ಣ ಜಾತ್ರೆ? ಇದೇ ಫಸ್ಟ್ ಬಂದಿರೋದು. ಬೇರೆ ಜಾತ್ರೆ ಬೇಬಿ, ಸಿಹಳ್ಳಿ ಅವಕ್ಕೆಲ್ಲ ಹೋಯ್ತಿವಿ. ಇದೇ ಮೊದಲನೇ ಜಾತ್ರೆ ಬಂದಿರೋದು. ಇದು ಅಂದ್ರೆ ರೈಸ್ ಕಾಣ? ಇಲ್ಲ, ನಾವು ಕೆಲಸದವರು. ಕೆಲಸಕ್ಕೆ ಇದು ರೈಸ್ ಹೋಗಿತ್ತು, ನನ್ನ ಮಗನ್ ಹಾಕ್ತಿದ್ದ. ಈಗ ಶೋಕಿಗೆ ಸಾಕ್ತಾರೆ. ಈಗ ಶೋಕಿಗೆ ಸಾಕ್ತಾ ಇದ್ದೀರಾ? ಏನ್ ಹೇಳ್ತಾ ಇದ್ದೀರಿ ಅಣ್ಣ ಪ್ರೈಸ್? ಇವು 4.5 ಲಕ್ಷ ಹೇಳ್ತಾರೆ. 4.5 ಲಕ್ಷ ಜೊತೆ 4.5 ಲಕ್ಷ. ಹಿಂದ್ಗಡೆ ಇರೋವು ನಿಮ್ದೇನಾ ಅದು? ಅದು ನಮ್ದು. ಇದ್ ಬಿಟ್ರೆ ನೆಕ್ಸ್ಟ್ ಬೇರೆ ಎಲ್ಲೆಲ್ಲಿ ಕಟ್ತೀರಾ? ಅದೇ ಕಟ್ಟೆ ಜಾತ್ರೆ, ಬೇಬಿ, ಹೇಮಗಿರಿ, ಚುಂಚನಕಟ್ಟೆ. ಚುಂಚನಕಟ್ಟೆಲ್ಲಿ ಕಟ್ಟಿದ್ರಾ? ಈಗ ಜಾತ್ರೆ ಇಲ್ಲಿ ಹೇಗ್ ಅನ್ನಿಸ್ತಿದೆ? ಚೆನ್ನಾಗೈತೆ ಅನಿಸ್ತದೆ. ಚೆನ್ನಾಗೈತೆ. ಚೆನ್ನಾಗಿದೆ. ಫೈನಲ್ ಪ್ರೈಸ್ ಎಷ್ಟು ಹೇಳ್ತೀರಾ ಅಣ್ಣ? ಫೈನಲ್ 4.10 ಕೇಳವ್ರೆ, ನಾವು 4.5 ಹೇಳ್ಕೊಂಡ್ ಕೊಟ್ಟಿಲ್ಲ. ಇದಕ್ಕೆ ಏನೇನ್ ಫುಡ್ ಕೊಡ್ತೀರಿ? ಇವಕ್ಕೆ ಎಳ್ಜೋಳ, ರವೆ ಬೂಸ, ರವೆ, ತುಪ್ಪ, ಗರಿಕೆ ಕಾಳು, ಗಂಜಿ ಎಲ್ಲ ಕಾಯಿಸ್ತೀವಿ. ಹಾಲು ಮೇನ್ ಆಗಿ ಮೊಟ್ಟೆ ಕೊಡ್ತಾರಲ್ಲ, ಅದು ಇಲ್ಲ ಮೊಟ್ಟೆ ಕೊಡಲ್ಲ ಇವಕ್ಕೆ. ಕೊಡ್ತಾರಲ್ಲ, ಅದಕ್ಕೆ ಕೊಡ್ತಾರೆ ಓರಿಗಳಿಗೆ. ಓರಿಗಳು ಕೊಡ್ತಾರೆ, ಬಿತ್ತದ ಓರಿಗಳಿಗೆ. ಬಿತ್ತದ ಓರಿಗಳಿಗೆ. ಇದ್ರಲ್ಲಿ ಅಲ್ಲೂ ನೀವು ಯಾವ ರೀತಿ ನೋಡ್ತೀರಿ? 4 ಹಲ್ಲು, 2 ಹಲ್ಲು, 6 ಹಲ್ಲು ಕಡೆ. ಈ ಕಡೆಯಲ್ಲ ಅಂದ್ರೆ ಯಾವ ರೀತಿ ಇರುತ್ತೆ? ಲಾಸ್ಟ್ ಬಿದ್ದಿ ಕಡೆ ಅಂದ್ರೆ ಲಾಸ್ಟ್ ಆಗಿ ಎಂಟದೆ. ಸರಿ ಅಣ್ಣ, ಆಯ್ತು. ಹೆಸರು? ನಮ್ಮ ಹೆಸರು ಮಂಟೆಲಿಂಗು ಅಂತ ಹೇಳಿ. ಯಾವೂರಿಂದ ಬಂದಿರೋದು? ಇವು ಸಿಹಳ್ಳಿ. ಸಿಹಳ್ಳಿ. ಎಷ್ಟು ಹೇಳ್ತಾ ಇದೀರಣ್ಣ ಪ್ರೈಸು?
ಪ್ರೈಸು 350 ಅಣ್ಣ. 350 ಹೇಳ್ತಿದ್ದೀರಾ? ಹಾ ಅಣ್ಣ ನಿಮ್ಗೆ ಸಾಕ್ಬೇಕಂತ ಏನಕ್ಕೆ ಅನ್ನಿಸ್ತು? ಸಾಕ್ಬೇಕು ಅಂದ್ರೆ ಏನೋ ಒಂದ್ ಪ್ರೀತಿ ಅಣ್ಣ ಹಳ್ಳಿಕರ್ ಮೇಲೆ, ಹಾ. ಅದಕ್ಕೆ ಸಾಕ್ತಿರೋದು. ಈಗ ಇದಕ್ಕೆ ಏನೇನ್ ಫುಡ್ ಹಾಕ್ತಿದ್ದೀರಾ? ಇದಕ್ಕೆ ಅಣ್ಣ ಮಾಮೂಲಿ ನಾವು ಏನ್ ಕೊಡಲ್ಲ, ತಿಂಡಿ ಹಾ. ಮಾಮೂಲಿ ಉಳ್ಳಿ, ಬೂಸ, ಹ್ಮ್. ಮೊಟ್ಟೆ, ಹಾಲು ಎಲ್ಲ ಕೊಡುವಂಗೆ ನಾವು ಕೊಡೋದು ಅಣ್ಣ. ಇದಕ್ಕೆ ಪ್ರೈಸ್ ಏನಾರ ಆಗೈತಾ? ಮುಡುಕ್ತೆರಲ್ಲಿ ಫಸ್ಟ್ ಅಣ್ಣ, ಮುಡುಕ್ತಾರ ಫಸ್ಟ್. ಎರಡಲ್ಲಲ್ಲಿ ಹಾ. ಇದ್ರ ಸುತ್ತೂರಲ್ಲಿ ಸೆಕೆಂಡ್ ಅಣ್ಣ. ಸುತ್ತೂರಲ್ಲಿ ಸೆಕೆಂಡ್. ಇದು ಯಾವ ರೀತಿ ನೋಡ್ತಾರೆ ಪ್ರೈಸ್ಗೆ? ಪ್ರತಿಯೊಂದು ಸುಳಿ ಸುದ್ದ ನಡೆಯೋದು, ಹಾ. ಕೊಂಬು ಪ್ರತಿಯೊಂದು ಅಬ್ಸರ್ವ್ ಮಾಡೇ ಕೊಡೋದಣ್ಣ. ಪ್ರೈಸ್ ಏನ್ ಕೊಡ್ತಾರೆ? ಪ್ರೈಸ್ ಕಮಿಟಿ ಅವ್ರು ಏನ್ ಇಟ್ಟಿರ್ತಾರೆ ಅದು ಅಣ್ಣ. ಅದ್ ಕೊಡ್ತಾರಾ? ಮೇನ್ ಆಗಿ ಇದಕ್ಕೆ ಏನ್ ನೋಡ್ತೀರಿ ನೀವು? ಅಣ್ಣ ಮೇನ್ ಆಗಿ ನಾವು ಸುಳಿ ಸುದ್ದ ಜಾತಿ ಹಾ. ಬಣ್ಣ ಎಲ್ಲ ನೋಡೋಣ ತಗೊಳ್ಳೋದು. ಹಾ. ಹ್ಮ್ ಈಗ ಎಷ್ಟ್ ಜೊತೆ ಇದೆ? ನಮ್ದು ಇವೊಂದ್ ಜೊತೆ, ಇದೊಂದ್ ಒಂಟಿ, ಅದೊಂದ್ ಕರಾಣ, ಇಲ್ಲಿ ಫುಲ್ಲು ನಮ್ಮ ಅಣ್ಣ ಏಕ. ಫುಲ್ ಎಲ್ಲ ನಿಮ್ದನ? ಹ್ಮ್. ಏನ್ ಹೇಳಕ್ ಇಷ್ಟಪಡ್ತೀರಿ ಜಾತ್ರೆ ಬಗ್ಗೆ? ಜಾತ್ರೆ ಏನಿಲ್ಲ, ಚೆನ್ನಾಗ್ ನಡೀತೈತೆ ಅಣ್ಣ, ಹಿಂಗೆ ನಡಿಬೇಕು. ಜಾತ್ರೆಗಳು ನೋಡಿದ್ರೆ ಅಣ್ಣ ತಳಿಗಳೆಲ್ಲ ಅಭಿವೃದ್ಧಿ ಆಗೋದು, ಹಾ. ಎಲ್ಲ ಸಾಕಕ್ ಆಗದಣ್ಣ. ಹ್ಮ್. ಹ್ಮ್. ಇಲ್ಲಿಗೆ ಎಷ್ಟು ವರ್ಷದಿಂದ ಕಟ್ತಾ ಇದ್ರಿ? ನಾವು ಇಲ್ಲಿಗೆ ಒಂದ್ 5-6 ವರ್ಷದಿಂದ ಕಟ್ತಾವಿ ಅಣ್ಣ. 5-6 ವರ್ಷದಿಂದ. ಹ್ಮ್. ಈ ವರ್ಷ ಹೇಗಿದೆ ಜಾತ್ರೆ? ಈ ವ್ಯಾಪಾರ ವರ್ಷ ಎಲ್ಲ? ವ್ಯಾಪಾರ ಎಲ್ಲ ಮಾಮೂಲಿ ಅಣ್ಣ, ನಡೀತೈತೆ. ಹಾ. ಏನು ಜಾತ್ರೆ ಚೆನ್ನಾಗ್ ನಡೀತೈತೆ ಅಣ್ಣ. ಹಾ. ಹ್ಮ್. ಸರಿ ಅಣ್ಣ, ಆಯ್ತು. ಹೌದು ಸ್ನೇಹಿತರೆ, ಹೇಗಿದೆ ಅಂತ ಬನ್ನೂರು ಜಾತ್ರೆ ತುಂಬಾ ದೊಡ್ಡ ಎತ್ತುಗಳೇ ಇವೆ ಇಲ್ಲಿ. ಎಲ್ಲ ನೋಡ್ಬೋದು ಹೇಗಿದೆ ಅಂತ. ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ, ಇನ್ನೂ ತುಂಬಾ ಇದೆ. ಬನ್ನಿ ಈ ಒಂದು ಜೊತೆ ಎತ್ತನ್ನ ತಿಳ್ಕೊಳ್ಳೋಣ ಹೇಗಿದೆ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಸಂಜು ಅಂತ. ಯಾವರೇನ್ ಬಂದಿರೋದಣ್ಣ? ಅರ್ಕೆರೆ. ಅರ್ಕೆರೆ. ಇಲ್ಲೇ ಎಲ್ಲಿ ಬರೋದು? ತಾಲೂಕು ಅರ್ಕೆರೆ. ಎಷ್ಟು ಹೇಳ್ತಾ ಇದ್ರಣ್ಣ ಪ್ರೈಸು? ಅಣ್ಣ ಇದು 4 ಲಕ್ಷ. 4 ಲಕ್ಷ. ಇದು ಪ್ರೈಸ್ ಏನಾರು ಆಗೈತೆ ಬೇರೆ ಕಡೆ ಎಲ್ಲಾದ್ರೂ? ಅಣ್ಣ ಇದು ಇವಾಗ ತಂದಿರೋದು, ನಾವ್ ವ್ಯಾಪಾರ ಮಾಡ್ಕೊಂಡೆ. ಮುಂಚೆ 700 ಒಂದ್ ಹಾಕಿದ್ದು, ಹಾ. ಅವಾಗ ಪ್ರೈಸ್ ಆಗಿತ್ತು. ಹಾ. ಅವ್ ಚಿತ್ರದುರ್ಗದವ್ರಿಗೆ ವ್ಯಾಪಾರ ಆಯ್ತು. ಆಮೇಲೆ ಇದನ್ನ ಈ ಜಾತ್ರೆಗೆ ಹಾಕ್ಬೇಕು ಅಂದ್ಬಿಟ್ಟು. ಎಷ್ಟೆಲ್ಲ ಆಗೈತೆ ಅಣ್ಣ? ಅಣ್ಣ ಕಡೆ ಲಾಸ್ಟ್ ಅಲ್ಲ? ಹೌದಣ್ಣ. ಇದಕ್ಕೆ ಏನೇನ್ ಫುಡ್ ಹಾಕ್ತಾ ಇದೀರಣ್ಣ? ನಮ್ಮ ಮಾಮೂಲಿ ಸ್ವಲ್ಪ ಫೀಟ್ ಹಾಕ್ತಿವಿ, ಅದ್ ಬಿಟ್ರೆ ಬೂಸ, ಹಾ. ರವೆ ಬೂಸ, ಹಾ. ಕಡ್ಲೆ ಬಟ್ಟು, ಹಾ. ಸಿಪ್ಪೆ ಹಾಕ್ತಿವಿ ಅಷ್ಟೇನ ಅಣ್ಣ. ಏನ್ ಹೇಳಕ್ ಇಷ್ಟಪಡ್ತೀರಣ್ಣ ಜಾತ್ರೆ ಬಗ್ಗೆ? ಅಣ್ಣ ಸ್ವಲ್ಪ ದನಗಳು ಜಾಸ್ತಿ ಈ ಸತಿ ಬಂದಿಲ್ಲ ಇಲ್ಲಿ, ಹಾ. ಕಮ್ಮಿ. ಹಂಗಾಗಿ ಸ್ವಲ್ಪ ದನಗಳು ಬರ್ಬೇಕಾಗಿತ್ತು. ಹಾ. ಇನ್ನುವೆ ಬನ್ನೂರು ಜಾತ್ರೆಗೆ ಈ ಸತಿ ಹಾ. ಸ್ವಲ್ಪ ಕಮ್ಮಿ. ಈಗ ಇದಕ್ಕೆ ಏನೇನ್ ನೋಡ್ತೀರಾ ಮೇನ್ ಆಗಿ ಅಣ್ಣ? ಏನ ತಗೋಬೇಕಾರೆ ಎತ್ಕೊಳ್ನ ಹಾ? ಎತ್ನ ತಗೋಬೇಕಾರೆ ನೀವು ಏನೇನ್ ನೋಡ್ತೀರಾ? ಅಣ್ಣ ಬಣ್ಣ ನೋಡ್ತೀವಿ, ಹಾ. ಸುಳಿಗಳು ನೋಡ್ತೀವಿ, ಹಾ. ಹೆಜ್ಜೆ ಹುಡುಗ ಹೆಂಗಿಡ್ತಾವ ನೋಡ್ತೀವಿ. ಹ್ಮ್. ನಡೆ ನುಡಿ ಮೇಲೆ ನೋಡಿ ತಗತೀವಿ ಅಣ್ಣ ದನ. ಈಗ ನೀವು ಇದನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ? ಮುಂಚೆಯಿಂದಾನು ಸಾಕತ್ಲೇ ಇದೀವಿ ಅಣ್ಣ, ನಮ್ಮ ಮನೇಲಿ ನಿಮ್ ಮನೆಯಿಂದ ಸಾಕ್ತಾ ಇದ್ದೀರಾ? ಸಾಕತ್ಲೇ ಇದೀವಿ. ಏನ್ ಹೇಳಕ್ ಇಷ್ಟಪಡ್ತೀರಾ ಅಣ್ಣ ಹಳ್ಳಿಕಾರ್ ಬಗ್ಗೆ? ಹಳ್ಳಿಕಾರ್ ಬೆಳೆಸಿ, ಹಳ್ಳಿಕಾರ್ ಉಳಿಸಿ. ಹಾ. ಪ್ರತಿಯೊಬ್ರು ರೈತರು ದನ ಸಾಕ್ರಿ, ದುಡ್ಡು ಇರೋರು ಸಾಕ್ರಿ. ದನ ಸಾಕೋದ್ರಿಂದ ಯಾರಿಗೂ ಏನ್ ಮೋಸ ಇಲ್ಲ. ಎಲ್ಲಾರು ದನ ಸಾಕ್ರಿ, ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ಈಗ ತಗತಾವ್ರಲ್ಲ, ರೈಟ್ ಎಲ್ಲ ಜಾಸ್ತಿ ಆಯ್ತಾ ಇದೆ, ಆಗಿಂದ ರೈತರು ಏನಾದ್ರು ತಗತಾವ್ರ ಈಗ ಅಥವಾ ಇಲ್ವಾ? ಅಣ್ಣ ಅನಿವಾರ್ಯತೆ ಇದ್ರೆ ರೈತರು ಏನು ಬಿಡಲ್ಲ. ಹಾ. ಅದ್ ಎಷ್ಟ್ ಲಕ್ಷನಾರಾಗ್ಲಿ ಬೇಕು ಅಂದಿದ್ದು ರೈತರ ಮಕ್ಳ ಕೈಲೇ ಸಾಧ್ಸಕ್ ಆಗೋದು. ಹಾ. ಬೇರೆ ಇನ್ಯಾರ ಕೈಲೂ ದನಿನ ವಿಚಾರದಲ್ಲಿ ಶೋಕಿ ಮಾಡೋನು, ಕೋಟ್ಯಾಂತರ ರೂಪಾಯಿ ಮಡಿಕೊಂಡಿರೋನ್ ಕೈಲಿ ಏನು ಮಾಡಕ್ ಆಗಲ್ಲ. ರೈತರ ಮಕ್ಳು ಬೇಕು ಅಂದಿದ್ದು ಹಠ ಮಾಡಿ ಮಡಿಕೊಳ್ಳೋರು ರೈತರ ಮಕ್ಳು ಅಷ್ಟೇನೆ. ಹೌದಾ? ನೋಡ್ಬೋದು ಒಳ್ಳೊಳ್ಳೆ ಎತ್ತುಗಳು ಹೇಗಿದೆ ಅಂತ ಇಲ್ಲಿ ಈ ಕಡೆ ಕಾಣಿಸ್ತಾ ಇರ್ಬೋದು ನೋಡಿ. ಎಲ್ಲ ದೊಡ್ಡ ಎತ್ತೆ ಇದೆ ಬನ್ನೂರಲ್ಲಿ, ಅಂದ್ರೆ ಸ್ವಲ್ಪ ಎತ್ತುಗಳು ಕಡಿಮೆ. ನೋಡ್ಬೋದು ಹೇಗಿದೆ ಅಂತ. ನೋಡ್ಬೋದು ಈ ಕಡೆ ಎಲ್ಲ ತುಂಬಾ ದೊಡ್ಡ ಎತ್ತುಗಳಿವೆ. ಹೇಗಿದೆ ಅಂತ ಕಾಣಿಸ್ತಾ ಇರ್ಬೋದು ನೋಡಿ. ಎಲ್ಲ ದೊಡ್ಡ ದೊಡ್ಡ ಎತ್ತುಗಳೇ ಇದೆ ಈ ಸಲ. ಅಂದ್ರೆ ನಾವು ಬಂದಿರೋದು ಫಸ್ಟು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಇಲಾತಿ ಬಡ್ಡನ್ನು ಸುಧಾ ತಗೊಬಂದವ್ರೆ. ಅಂದ್ರೆ ತುಂಬಾ ಎತ್ತುಗಳು ಕಡಿಮೆ ಕಾಲೇಜ್ ಗ್ರೌಂಡಲ್ಲಿ. ನೋಡ್ಬೋದು ಎಷ್ಟಿದೆ ಅಂತ. ಬನ್ನಿ ಬೇರೆ ಬೇರೆ ಎತ್ತುಗಳ ಬಗ್ಗೆ ತಿಳ್ಕೊಳ್ಳೋಣ, ಹೋಗೋಣ ಈಗ ಬೇರೆ ಕಡೆ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಓರಿ ಸೋಮಣ್ಣ ಅಂತ. ಓರಿ ಸೋಮಣ್ಣ ಅಂತ. ಎಷ್ಟು ವರ್ಷದಿಂದ ಎಷ್ಟು ಸಾಕ್ತಿದ್ರಣ್ಣ? ನಾವು ನಮ್ಮ ಮುತ್ತಾತಿರ ಕಾಲದಿಂದ ಕಟ್ತಾ ಇದ್ವಿ. ಮುತ್ತಾತಿನ ಕಾಲ. ಹೇಗಿದೆ ಅಣ್ಣ ಈ ವರ್ಷ ಜಾತ್ರೆ? ಚೆನ್ನಾಗಿದೆ ಸರ್, ಜಾತ್ರೆ ಏನಿಲ್ಲ, ಚೆನ್ನಾಗೈತೆ. ಎಷ್ಟು ಹೇಳ್ತಾ ಇದ್ರಣ್ಣ ಪ್ರೈಸ್ ಇದಕ್ಕೆ? ಸರ್ ಇದು ನಾನು 4.25 ತಗೊಂಡಿರೋದು ಇವಾಗ ತಾನೆ, ಹಾ. ಸ್ವಲ್ಪ ದಿನದಲ್ಲಿ. ಸ್ವಲ್ಪ ದಿನದಲ್ಲಿ. ಇವಾಗ ನೀವ್ ಹೇಳ್ತಾರ ಅಂತ ಪ್ರೈಸ್ ಅಣ್ಣ? ಸರ್ ಇವಾಗ ಏನು ಹೇಳಿಲ್ಲ ಸರ್, ಅದಕ್ಕೆ ಪ್ರೈಸ್. ಇದು ಶೋಕಿಗ ನಿಲ್ಸಿರೋದು? ಹಾ, ಸೋಕಿ. ಎಷ್ಟೆಲ್ಲ ಆಗೈತೆ ಅಣ್ಣ ಇದು? ಸರ್ ಕಡೆ. ಇದು ಬಿತ್ತನೆ ವರಿನ ಇದು? ಹಾ, ಬಿತ್ತನೆ ವರಿ. ಅಣ್ಣ ಏನೇನು ಇದಕ್ಕೆ ಫುಡ್ ಹಾಕ್ತಿರಿ? ಸರ್ ಇದಕ್ಕೆ ರವೆ, ಉಳ್ಳಿ, ಹಾಲು, ರವೆ ಬೂಸ, ಗೋಧಿ ಬೂಸ. ಹಾ. ಇದು ಮೊದಲು ಬೇರೆಯವ್ರ ಹತ್ರ ಇದ್ದಾಗ ಇದೇನಾದ್ರು ರೈಸ್ ಗೀಸ್ ಕೊಯ್ತಿದ್ದಣ್ಣ? ರೈಸ್ ಯಾವ್ದು ಮಾಡಲ್ಲ ಸರ್ ನಾವು. ಮಾಡಲ್ವಾ? ಬಿತ್ತನೆಗೆ ಅಂತಲೇ ಮಡಿಕೊಂಡಿರವ, ರೈಸ್ ಕಟ್ಟಲ್ಲ. ಇದು ಬೇರೆ ಎಲ್ಲಿಂದ ತಗೊಬಂದಿದ್ದಣ್ಣ?
ಇದು ಅಂಕನಳ್ಳಿ ಅನಿಲ್ ಅಂತ ಮೈಸೂರ್ ಹತ್ರ. ಮೈಸೂರ್ ಹತ್ರ. ಅವರಿಂದ ನೀವು ತಗೊಂಡ್ರ? ತಗೊಂಡಿರೋದು. ಅವರು ಮಾಮೂಲಿ ಅಲ್ಲಿನೂ ಬಿತ್ತನೆ ವರೆ ಮಾಡ್ತಿದ್ರು? ಅವರು ಬಿತ್ತನೆ ಹೊರೆಯರೆ. ಸರಿ ಅಣ್ಣ, ಆಯ್ತು ಆಯ್ತು. ಒಳ್ಳೇದು. ನೋಡ್ಬೋದು ಹೇಗಿದೆ ಅಂತ ಇಲ್ಲಿ ಎತ್ಕೊಳು. ಒಂದು ಚಿಕ್ಕ ಕರು ಇದೆ ನೋಡಿ, ಅದನ್ನು ತಗೊಬಂದು ಮಡಗವ್ರೆ 2. ನೋಡಿ ಹೇಗ ಕಟ್ಟವ್ರೆ ಹೇಗಿದೆ ಅಂತ. ಅಂದ್ರೆ ಸ್ವಲ್ಪ ಎತ್ಕೊಳ್ ಕಡಿಮೆ ಈ ವರ್ಷ. ನೋಡ್ಬೋದು ಅವರೇ ಎಲ್ಲ ಹೇಳ್ತಾವ್ರೆ ಎತ್ಕೊಳ್ಳಿ ವರ್ಷ ಕಡಿಮೆ ಅಂತ. ನೋಡಿ ಹೇಗಿದೆ ಅಂತ ಈ ಕಡೆಯಿಂದ. ನೀವು ಅಲ್ಲೊಂದು ಜೊತೆ ಎತ್ನ ಕಾಣಿಸ್ತಿದೆ ಹೇಗಿದೆ ಅಂತ ನೋಡಿ. ನೋಡ್ಬೋದು ಜನ ಹೇಗ್ ನಿಂತಿದ್ದಾರೆ ಅಂತ. ಅದು ಒಂದು ಹೋರಿ ಮುಂದೆ, ಅದು ಬೀಜದ ಹೋರಿ, ಹೇಗ್ ನಿಂತವ್ರೆ ಅಂತ ಜನ ನೋಡ್ಬೋದು. ಹೇಗಿದೆ ಇಲ್ಲಿ ಎತ್ತುಗಳ ದರ್ಬಾರು ಅಂತ ನೋಡಿ. ಹಳ್ಳಿ ಕಾರ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಇಲ್ಲಿ ನೋಡಿ. ಹೇಗೆ ನಿಂತ್ಕೊಂಡು ಎಲ್ಲ ನೋಡ್ತಾರೆ. ಈ ತರ ಒಂದು ಎತ್ತು ಮನೇಲಿ ಇರಬೇಕು ಹೋರಿ ನೋಡಿ. ನೋಡಿ ಇಲ್ಲಿ ಹಿಲಾದಿ ಗಿಡ್ಡ ಹೇಗಿದೆ ಅಂತ. ಇವರೇ ಇತ್ತು ಓನರು. ಹೆಸರು? ಲೋಕೇಶ್ ಅಂತ. ಲೋಕೇಶ್ ಅಂತ. ಯಾವರಿಂದ ಬಂದಿರೋದಣ್ಣ? ರಾಮನಗರ ಚನ್ನಪಟ್ಟಣ. ಅದು ಓರಿ ಚನ್ನಪಟ್ಟಣ ಅಬ್ಬೂರ್ ಅಂತ. ಇದು ರೈಸ್ ಕಿಸ್ಕ್ ಏನಾದ್ರು ಬಿಡ್ತೀರಾ? ರೇಸ್ ಕಿಲ್ಲ ಅಣ್ಣ. ಇದು ಬೀಜದವ್ರಿ ಕ್ರಾಸಿಂಗ್. ಎಷ್ಟು ಹೇಳ್ತಾ ಇದೀರಣ್ಣ ಪ್ರೈಸು? ಪ್ರೈಸ್ 8 ಲಕ್ಷ ಹೇಳ್ತಾ ಇದ್ದೀವಿ. 8 ಲಕ್ಷ ಹೇಳ್ತಾ ಇದ್ರಿ. ಒಂದು ಕ್ರಾಸಿಂಗ್ಗೆ ಎಷ್ಟು ತಗೋತೀರಾ? 500 ರೂಪಾಯಿ ತಗೋತೀವಿ. 500 ರೂಪಾಯಿ ತಗೋತೀರಾ. ಇವಾಗ ಅವ್ರ ಹತ್ರ ಮಾಡಿಸಿದ್ರಲ್ಲ ಅದಕ್ಕೆಲ್ಲ 500 ರೂಪಾಯಿ. ಇದಕ್ಕೆ ಏನೇನು ಫುಡ್ ಹಾಕ್ತೀರಾ ಅಣ್ಣ? ಫುಡ್ಡು ಮೊಟ್ಟೆ, ಹಾಲು, ಉಳ್ಳಿ ನುಚ್ಚು, ಬೂಸ, ಚಕ್ಕೆ ಬೂಸ ಇವೆಲ್ಲ ಕೊಡ್ತೀವಿ. ಈಗ ಇದರಿಂದ ಎಷ್ಟು ಬೀಜದ ಹೋರಿಗಳನ್ನ ಮಾಡ್ತಿದ್ದೀರಿ ಅಣ್ಣ? ಈಗ ಒಂದು 50 ಹಸಿಗೆ ಬಿಟ್ಟಿದ್ದೀವಿ. 50 ಹಸಿಗೆ ಬಿಟ್ಟಿದ್ದೀರಾ? ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಈ ಎತ್ತು ಎಲ್ಲಿಂದ ತಗೊಬಂದಿದ್ದು? ಇವಾಗ ನಿಮ್ಮ ಹತ್ರ ಹೇಗ್ ಸಾಕಿದ್ದೀರಾ? ಎತ್ತು ಚಿಕ್ಕರಿನಲ್ಲೇ ತಂದು ಇಷ್ಟು ಆಗ ಗಂಟ ಸಾಕಿದೀವಿ ನಾವು. ಇಷ್ಟ ಆಗಂತ ಸಾಕಿದ್ದೀವಿ. ಹಳ್ಳಿಕಾರ ಉಳಿಸ್ಬೇಕು ಅನ್ಬಿಟ್ಟು ಉಳಿಸ್ಬೇಕು ಅಂತ. ನಿಮ್ಮ ಹತ್ರ ಎಷ್ಟು ಜೊತೆ ಇದೆ ಅಣ್ಣ? ನಮ್ಮ ಹತ್ರ ಮನೆ ಹತ್ರ ಒಂದ್ 2 ಜೊತೆ ಕರ್ಗಳವೆ. ಬೀಚ್ ದೋರಿ ಅದು ಇನ್ನೂ ಒಂದು ಪಕ್ಕದಲ್ಲೇ ಇದೆ. ಅದನ್ನು ನಿಮ್ದೇನಾ? ಅದು ಒಂಟಿನಾ? ಅದು ಒಂಟಿ. ಇದಕ್ಕೆ ಎಷ್ಟು ವರ್ಷ ಅಣ್ಣ? ಇದಕ್ಕೆ 2.5 ವರ್ಷ ಅಣ್ಣ. 2.5 ವರ್ಷ. ಎಷ್ಟಲ್ಲ ಆಗೈತೆ ಅಣ್ಣ? 6 ಅಣ್ಣ. 6 ಆಗೈತೆ. ಏನ್ ಹೇಳಕ್ ಇಷ್ಟಪಡ್ತೀರ ಅಣ್ಣ ಜಾತ್ರೆ ಬಗ್ಗೆ? ಜಾತ್ರೆ ಬಗ್ಗೆ ಏನಿಲ್ಲ, ನಮ್ಗೆ ಜಾತ್ರೆಗಳಿಗೆ ಇಲ್ಲಿಂದನೂ ಬಂದು ಜಾತ್ರೆಗಳಿಗೆ ಎಲ್ಲಾ ಜಾತ್ರೆಗೂ ನಾವು ಇದನ್ನ ಮಾಡ್ತೀವಿ, ಹೋಯ್ತಿವಿ, ಕಮಿಟಿ ಹೊಡಿತೀವಿ, ಪ್ರೈಸ್ ಮಾಡ್ತೀವಿ. ಎಲ್ಲಾ ಜಾತ್ರೆಗೂ ಹೋಗಿ ಎಲ್ಲಾ ಕಮಿಟಿ ಹೊಡೆದು ಎಷ್ಟು ಪ್ರೈಸ್ ಆಗೈತೆ ಅಣ್ಣ ಇದು? 4 ಪ್ರೈಸ್ ಆಗೈತೆ. 4 ಪ್ರೈಸ್. ಎಲ್ಲೆಲ್ಲ ಆಗೈತೆ? ಹೋದ ವರ್ಷ, ಈ ವರ್ಷ ಕೆಂಗಲಲ್ಲಿ ಆಗೈತೆ. ಈಗ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಎಲ್ಲೆಲ್ಲಿ ಕಟ್ತೀರಾ ಅಣ್ಣ ಜಾತ್ರೆನ ನೀವು? ಜಾತ್ರೆ ನಾವು ಐನಗುಡಿ, ಮಾಗಡಿ, ಸಿದ್ಧಗಂಗೆ ಈ ವರ್ಷ ಫಸ್ಟ್ ಇಲ್ಲಿ ಬಂದಿದ್ದೀವಿ. ನೆಕ್ಸ್ಟ್ ಬೇಬಿ ಕಟ್ತೀರಾ? ಬೇಬಿ ಕಟ್. ನಿಮ್ ನಂಬರ್ ಏನಾದ್ರು ಹೇಳ್ಬೋದಾ? 9663601200. ಆಯ್ತು ಅಣ್ಣ, ಒಳ್ಳೇದಾಗಿ.